ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನುಕರ್ದಮ ಸಂವಾದ. ಇದರಿಂದ ನಾವು ಇವತ್ತು 28ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಸಮಾಹಿತಂ ತೇ ಹೃದಯಂ ಯತ್ರೇ ಮಾನ್ ಪರಿವತ್ಸರಾನ್ ಸಾ ತ್ವಾಂ ಬ್ರಹ್ಮನ್ ನೃಪವಧೂ ಕಾಮಮಾಶು ಭಜಿಷ್ಯತಿ. ಅನುವಾದ: ಎಲೈ ಪವಿತ್ರನಾದ ಋಷಿಯೇ, ಆ ರಾಜಕುಮಾರಿಯು ನೀನು ಇಷ್ಟೊಂದು ದೀರ್ಘ ವರ್ಷಗಳವರೆಗೆ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಂಥವಳೇ ಆಗುವಳು. ಶೀಘ್ರದಲ್ಲಿಯೇ ಆಕೆ ನಿನ್ನವಳಾಗುವಳು ಮತ್ತು ನಿನ್ನ ಹೃದಯಕ್ಕೆ ತೃಪ್ತಿಯಾಗುವಂತೆ ನಿನ್ನ ಸೇವೆಯನ್ನು ಮಾಡುವಳು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಏನು ಹೇಳ್ದ? ಮನು ಅನ್ನುವಂಥ ಒಬ್ಬ ಪ್ರಖ್ಯಾತ ಚಕ್ರವರ್ತಿ ತನ್ನ ರಾಣಿಯನ್ನ ಜೊತೆಯಲ್ಲಿ ಕರ್ಕೊಂಡು ನಿನ್ನನ್ನು ನೋಡೋದಕ್ಕೆ ನಾಡಿದ್ದಿಲ್ಲಿಗೆ ಬರ್ತಾನೆ. ಅವನಿಗೆ ಒಬ್ಬ ಮಗಳಿದ್ದಾಳೆ, ಅಂದರೆ ಮದುವೆ ವಯಸ್ಸಿನ ಒಬ್ಬಳು ಮಗಳಿದ್ದಾಳೆ. ಅವಳು ಒಳ್ಳೆ ನಡತೆ ಇರುವಂಥವಳು, ಒಳ್ಳೆ ಗುಣಗಳಿಂದ ಕೂಡಿರುವಂಥವಳು. ಸೊ ಅವಳಿಗೆ ಯೋಗ್ಯವಾದಂತಹ ಒಬ್ಬ ವರನನ್ನು ಅವರು ಹುಡುಕ್ತಾ ಇದ್ದಾರೆ. ಆಕೆ ತಂದೆ ತಾಯಿಗಳು ಅವಳಿಗೆ ಅನುರೂಪವಾಗಿರುವಂಥ, ಅಂದರೆ ಅವಳನ್ನು ಮದುವೆ ಆಗೋದಕ್ಕೆ ನಿನಗೆ ಯೋಗ್ಯತೆ ಇದೆ, ಅದಕ್ಕೋಸ್ಕರ ನಿನ್ನನ್ನು ನೋಡೋದಕ್ಕೆ ತಮ್ಮ ಮಗಳನ್ನು ನಿನ್ನ ಪತ್ನಿಯನ್ನಾಗಿ ಕೊಡೋದಕ್ಕೋಸ್ಕರ ಅವರು ಬರ್ತಾರೆ ಅಂತಂದ್ಬಿಟ್ಟು ಹೇಳಿದ್ದನ್ನು ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾನೆ, ಪವಿತ್ರನಾದಂತಹ ಋಷಿಯೇ, ನೋಡಿ ಇಷ್ಟು ವರ್ಷಗಳ ಕಾಲ ತಪಸ್ಸನ್ನೆಲ್ಲ ಮಾಡಿ ಅವನು ಪರಿಶುದ್ಧನಾಗಿದ್ದಾನೆ, ಅದಕ್ಕೆ ಪವಿತ್ರನಾಗಿರುವಂಥ ಋಷಿಯೇ, ಆ ರಾಜಕುಮಾರಿ ನೀನಿಷ್ಟೊಂದು ದೀರ್ಘ ವರ್ಷಗಳ ತನಕ ಮನಸ್ಸಲ್ಲಿ ಯಾವ ರೀತಿಯನ್ನು ಯೋಚನೆ ಇಟ್ಕೊಂಡಿದ್ದಾಳೋ, ನನ್ನ ಹೆಂಡತಿಯಾಗಿ ಬರುವಂಥವಳು ಹೇಗಿರಬೇಕು ಅಂತ ನೀನು ಅಂದ್ಕೊಂಡಿದ್ಯೋ ಅದೇ ರೀತಿ ಇದ್ದಾಳೆ ಅವಳು. ನೀನು ಏನು ಯೋಚನೆ ಮಾಡ್ತಿದ್ಯೋ ಅಂಥ ಗುಣಗಳಿರುವಂಥವಳೇ ಇದ್ದಾಳೆ. ಈಗ ಬೇಗ ಅವಳು ನಿನ್ನವಳಾಗ್ತಾಳೆ ಮತ್ತು ನಿನ್ನ ಹೃದಯಕ್ಕೆ ತೃಪ್ತಿ ಆಗುವ ಹಾಗೆ ನಿನ್ನ ಸೇವೆಯನ್ನು ಮಾಡ್ತಾಳೆ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನು ಭಕ್ತನ ಹೃದಯೇಚ್ಛೆಗೆ ಅನುಸಾರವಾಗಿ ಎಲ್ಲ ಅನುಗ್ರಹಗಳನ್ನು ನೀಡುವನು. ಆದುದರಿಂದ ಭಗವಂತನು ಕರ್ದಮ ಮುನಿಗೆ, ನಿನ್ನನ್ನು ವರಿಸಲು ಬರುತ್ತಿರುವ ಕನ್ಯೆಯೂ ಒಬ್ಬಳು ರಾಜಕುಮಾರಿ, ಸ್ವಯಂಭುವ ಚಕ್ರವರ್ತಿಯ ಪುತ್ರಿ ಮತ್ತು ಆ ಕಾರಣದಿಂದ ನಿನ್ನ ಉದ್ದೇಶಕ್ಕೆ ತಕ್ಕವಳೇ ಆಗಿರುತ್ತಾಳೆ ಎಂದು ತಿಳಿಸಿದನು. ತಾನು ಬಯಸುವಂತಹ ಒಳ್ಳೆಯ ಪತ್ನಿಯನ್ನು ವ್ಯಕ್ತಿಯು ಭಗವಂತನ ಅನುಗ್ರಹದಿಂದ ಮಾತ್ರವೇ ಪಡೆಯಬಲ್ಲನು. ಹಾಗೆಯೇ ಓರ್ವ ಕನ್ಯೆಯು ಭಗವದ್ ಅನುಗ್ರಹದಿಂದ ಮಾತ್ರವೇ ತನ್ನ ಮನಸ್ಸಿಗೆ ಒಪ್ಪುವಂತಹ ಗಂಡನನ್ನು ಪಡೆಯುವಳು. ಹೀಗೆ ನಮ್ಮ ಭೌತಿಕ ಅಸ್ತಿತ್ವದ ಪ್ರತಿಯೊಂದು ವ್ಯವಹಾರದಲ್ಲಿಯೂ ನಾವು ಪರಮಪ್ರಭುವನ್ನು ಪ್ರಾರ್ಥಿಸಿದರೆ ಪ್ರತಿಯೊಂದು ಬಹಳ ಚೆನ್ನಾಗಿಯೂ ನಮ್ಮ ಹೃದಯೇಚ್ಛೆಗೆ ಅನುಸಾರವಾಗಿಯೂ ನೆರವೇರುವುದೆಂದು ಹೇಳಲಾಗಿದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವೋತ್ತಮ ಪರಮಪುರುಷನ ಆಶ್ರಯವನ್ನು ಪಡೆದುಕೊಳ್ಳಬೇಕು. ಸಂಪೂರ್ಣವಾಗಿ ಅವನ ತೀರ್ಮಾನವನ್ನು ಅವಲಂಬಿಸಬೇಕು. ಮಾನವನು ಬಯಸುತ್ತಾನೆ, ಭಗವಂತನು ಈಡೇರಿಸುತ್ತಾನೆ. ಅಂದರೆ ಅರ್ಥ, ಭಗವಂತ ಒಬ್ಬ ಭಕ್ತನಾಗಿದ್ರೆ ಅವನ ಹೃದಯದಲ್ಲಿ ಏನೇನಿದೆ ಎಲ್ಲ ಅವನಿಗೆ ಗೊತ್ತಿರುತ್ತೆ ಅಲ್ವಾ. ನಮ್ಮ ಹೃದಯದಲ್ಲೇ ಭಗವಂತ ನೆಲೆಸಿರ್ತಾನೆ ಅಂದಮೇಲೆ ನಮ್ಮ ಮನಸ್ಸಲ್ಲಿ ಏನು ಇಚ್ಛೆ ಇಟ್ಕೊಂಡು ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅವನ ಇಚ್ಛೆಗನುಸಾರವಾಗಿ ಎಲ್ಲ ರೀತಿಯ ಅನುಗ್ರಹವನ್ನು ಭಗವಂತ ಕೊಡ್ತಾನೆ. ಇಲ್ಲಿ ಕರ್ದಮ ಮುನಿಗಳು ಯಾವ ಒಂದು ಮನಸ್ಸಿನ ಇಚ್ಛೆಯನ್ನು ಇಟ್ಕೊಂಡು ತಪಸ್ಸನ್ನು ಮಾಡ್ತಾ ಇದ್ರೋ ಭಗವಂತನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಭಗವಂತ ಕರ್ದಮ ಮುನಿಗೆ ಏನು ಹೇಳ್ತಾನೆ, ನಿನ್ನನ್ನು ಮದುವೆ ಆಗಕ್ಕೆ ಬರ್ತಾ ಇರುವಂತಹ ಕನ್ಯೆ ಒಬ್ಬ ರಾಜ್ಕುಮಾರಿ ಆಗಿರ್ತಾಳೆ. ಅವಳು ಸ್ವಯಂಭುವ ಚಕ್ರವರ್ತಿಯ ಮಗಳು. ಆ ಕಾರಣದಿಂದ ನಿನ್ನ ಉದ್ದೇಶಕ್ಕೆ, ಅಂದರೆ ನೀನು ಏನು ಅಂದ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದೆಯೋ ಆ ಉದ್ದೇಶಕ್ಕೆ ತಕ್ಕವಳಾಗಿರ್ತಾಳೆ, ನೀನು ಅಂದ್ಕೊಂಡಿದ್ದನ್ನು ಮಾಡುವಂಥವಳು ಆಗಿರ್ತಾಳೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಗುರುಗಳು ಹೇಳ್ತಾರೆ, ತಾನಿಷ್ಟಪಡುವಂತಹ ಒಳ್ಳೆ ಒಬ್ಬ ವ್ಯಕ್ತಿಯನ್ನು ಪತ್ನಿಯಾಗಿ ನಾನು ಪಡಿಬೇಕು ಅಂತಂದರೆ ಅದು ಕೂಡ ಭಗವಂತನ ಅನುಗ್ರಹದಿಂದ ಮಾತ್ರನೇ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಒಬ್ಬ ಕನ್ಯೆ ಭಗವಂತನ ಅನುಗ್ರಹದಿಂದ ಮಾತ್ರನೇ ತನ್ನ ಮನಸ್ಸಿಗೆ ಒಪ್ಪುವಂಥ ಗಂಡನನ್ನು ಕೂಡ ಪಡಿತಾಳೆ. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ವ್ರತಗಳು ಅಂತ ಮಾಡ್ತಿದ್ರು. ಒಬ್ಬ ಹೆಣ್ಣು ಮಗಳಿಗೆ ಒಬ್ಬ ಒಳ್ಳೆ ಗಂಡ ಸಿಗಬೇಕು ಅಂತಂದರೆ ಈ ವ್ರತ ಮಾಡು ಅಂತೆಲ್ಲ ಹೇಳ್ಕೊಡ್ತಾ ಇದ್ರಲ್ವಾ. ಯಾಕೆ ಅಂದರೆ ಭಗವಂತನ ಅನುಗ್ರಹ ಇದ್ದಾಗಲೇ ನಾವು ಅಂದ್ಕೊಂಡಂಥ ಒಬ್ಬ ಗಂಡನನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದು, ಅಥವಾ ಹೆಣ್ಣನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಆಗೋದು.
ಇದೇ ರೀತಿ ನಮ್ಮ ಭೌತಿಕ ಅಸ್ತಿತ್ವದ ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ಬರೀ ಮದುವೆ ವಿಚಾರ ಅಂತಲ್ಲ, ಬೇರೆ ಎಲ್ಲ ರೀತಿಯ ವ್ಯವಹಾರದಲ್ಲೂ ಕೂಡ ನಾವು ಆ ಭಗವಂತನ ಮೊರೆ ಹೋಗ್ಬೇಕು, ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆಗ ನಮಗೆ ನಿಜವಾಗ್ಲೂ ಕೂಡ ಪ್ರತಿಯೊಂದು ಕೂಡ ಬಹಳ ಚೆನ್ನಾಗೂ ಆಗುತ್ತೆ, ಮತ್ತು ನಮ್ಮ ಮನಸ್ಸಿಗೆ ನಮ್ಮ ಇಚ್ಛೆ ಇರುತ್ತಲ್ಲ ಅದಕ್ಕನುಸಾರವಾಗಿ ನೆರವೇರುತ್ತೆ. ಅಂದರೆ ಅರ್ಥ ಏನು, ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ಭಗವಂತನ ಆಶ್ರಯವನ್ನು ನಾವು ಪಡ್ಕೋಬೇಕು. ಆಮೇಲೆ ಅವನು ಏನು ಕೊಡ್ತಾನೋ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಅಂದರೆ ಏನು, ಅಲ್ಲಿ ಭಗವಂತನಿಗೆ ನಾವು ತೀರ್ಮಾನವನ್ನು ಬಿಟ್ಬಿಡ್ಬೇಕು. ಅವನು ಹೇಗೆ ಹೇಳ್ತಾನೋ ಹಾಗೆ. ಈಗೇನೋ ನಾನು ಅಂದ್ಕೊಂಡು ನಾನು ಏನೋ ಒಂದು ಸಾಧನೆಯನ್ನು ಮಾಡ್ತೀನಿ ಅಥವಾ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಆಮೇಲೆ ಕಂಪ್ಲೀಟು ಆ ತೀರ್ಮಾನವನ್ನು ಭಗವಂತನ ಮೇಲೆ ಬಿಟ್ಟು ಅವನು ಏನು ಕೊಡ್ತಾನೋ ಅದನ್ನು ನಾವು ತಗೊಳ್ಳೋದಕ್ಕೆ ಸಿದ್ಧರಾಗಿರಬೇಕು. ಮನುಷ್ಯ ಬಯಸ್ತಾನೆ, ಭಗವಂತ ಅದನ್ನು ಈಡೇರಿಸ್ತಾನೆ. ಆದುದರಿಂದ ಇಚ್ಛಾಪೂರ್ತಿಯನ್ನ, ಅಂದರೆ ನಾನೇನು ಅನ್ಕೊಂಡಿದ್ದೀನೋ ಅದನ್ನು ಪೂರ್ಣಗೊಳಿಸುವಂಥದ್ದು ಆ ಭಗವಂತನಿಗೆ ವಹಿಸಬೇಕು, ಅವನ ಮೇಲೆ ಬಿಟ್ಟುಬಿಡಬೇಕು. ಅದೇ ಬಲು ಒಳ್ಳೆಯ ಅರ್ಥ ವಿವರಣೆಯಾಗಿದೆ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಳೋದ್ರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ಪ್ರಾರ್ಥನೆ ಮಾಡೋದು ನನ್ನ ಕೆಲಸ, ಭಗವಂತ ಕೊಡೋದು ಬಿಡೋದು ಅಥವಾ ನನಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಒಂದು ನಿರ್ಧಾರವನ್ನು ತಗೊಳ್ಳೋದು ಭಗವಂತನಿಗೆ ಬಿಟ್ಟಿದ್ದು. ನಮಗೇನು ಒಳ್ಳೆಯದು ಅದನ್ನೇ ಭಗವಂತ ಮಾಡ್ತಾನೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೋದು. ಕರ್ದಮ ಮುನಿ ಬಯಸಿದ್ದು ಓರ್ವ ಪತ್ನಿಯನ್ನು ಮಾತ್ರ, ಆದರೆ ಅವನು ಭಗವದ್ ಭಕ್ತನಾದುದರಿಂದ ಭಗವಂತನು ಅವನಿಗೆ ಚಕ್ರವರ್ತಿಯ ಮಗಳನ್ನು, ಓರ್ವ ರಾಜಕುಮಾರಿಯನ್ನು ಹೆಂಡತಿಯನ್ನಾಗಿ ಆಯ್ಕೆ ಮಾಡಿದನು. ಹೀಗೆ ಕರ್ದಮ ಮುನಿಯು ತನ್ನ ನಿರೀಕ್ಷೆಗೆ ಮೀರಿದ ಪತ್ನಿಯನ್ನು ಪಡೆದನು. ನಾವು ದೇವೋತ್ತಮ ಪರಮಪುರುಷನ ಆಯ್ಕೆಯನ್ನು ಅವಲಂಬಿಸಿದರೆ ಬಯಸೋದಕ್ಕಿಂತ ಹೆಚ್ಚಿನ ಐಶ್ವರ್ಯದ ವರಗಳನ್ನು ಪಡೆಯುವೆವು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಕರ್ದಮ ಮುನಿಗಳು ತಪಸ್ಸನ್ನು ಮಾಡಿದ್ದು ನನಗೆ ಒಬ್ಬ ಒಳ್ಳೆ ಹೆಂಡತಿ ಬೇಕು ಅಂತ ಅಷ್ಟೇ. ಅವ್ರು ಇನ್ನೇನೂ ಕೇಳ್ಕೊಳ್ಳೋದಿಲ್ಲ, ನನ್ನ ಒಂದು ಸಾಧನೆಗೆ ನನಗೆ ಸಪೋರ್ಟಿವ್ ಆಗಿರಬೇಕು. ಆ ರೀತಿ ಅಂದರೆ ನನ್ನ ಮನಸ್ಸಿನ ಒಂದು ಆಸೆಗಳು ಇಚ್ಛೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೆಲ್ಲ ಅವಳು ಒಂದು ಸಪೋರ್ಟ್ ಮಾಡೋ ರೀತಿ ಅವಳು ಇರಬೇಕು. ಆ ರೀತಿ ಒಬ್ಬ ಹೆಂಡತಿಯನ್ನು ಬಯಸ್ತಾನೆ. ಆದರೆ ಭಗವಂತನ ಭಕ್ತನಾಗಿರೋದ್ರಿಂದ ಭಗವಂತ ಏನು ಮಾಡ್ದ, ಅವನಿಗೆ ಇಡೀ ಭೂಮಿಯನ್ನೇ ಆಳುವಂಥ ಒಬ್ಬ ಚಕ್ರವರ್ತಿಯ ಮಗಳನ್ನು, ಅಂದರೆ ಒಬ್ಬ ರಾಜಕುಮಾರಿಯನ್ನು ಹೆಂಡತಿಯನ್ನಾಗಿ ಅವನು ಆಯ್ಕೆ ಮಾಡ್ತಾನೆ. ಹೀಗೆ ಕರ್ದಮ ಮುನಿ ತಾನೇನು ನಿರೀಕ್ಷೆ ಪಟ್ಟಿದ್ನೋ, ತಾನೇನು ಬಯಸಿದ್ನೋ ಅದಕ್ಕಿಂತ ಮೀರಿದಂಥ ಒಬ್ಬ ಪತ್ನಿಯನ್ನು ಅವನು ಪಡಿತಾನೆ. ಅಂದರೆ ನಾವು ಅಂದ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀವಲ್ವಾ, ಆದರೆ ನಿರ್ಧಾರವನ್ನು ಅವನ ಕೈಗೆ ಬಿಟ್ಬಿಟ್ವಿ ಅಂತಂದರೆ, ಅವನ ಒಂದು ಆಯ್ಕೆಯನ್ನು ನಾವು ಅವಲಂಬಿಸಿದ್ದೇ ಆದರೆ ನಾವು ಏನು ಇಷ್ಟಪಟ್ಟಿರ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾವು ಪಡಿತೀವಿ. ಐಶ್ವರ್ಯ ಏನೇ ಆಗಿರ್ಬೋದು, ನನಗಿದು ಕೊಡು ಅದು ಕೊಡು ಅಂತ ಕೇಳೋದಲ್ಲ. ನನ್ನ ಮನಸ್ಸಲ್ಲಿ ಈ ರೀತಿಯ ಒಂದು ಭಾವನೆ ಅಥವಾ ಒಂದು ಇಚ್ಛೆ ಇದೆ ಅಂತ ನಾವು ಅಂದ್ಕೊಂಡು ಭಗವಂತನ ಮೇಲೆ ನಾವು ಡಿಪೆಂಡ್ ಆದ್ವಿ ಅಂತಂದರೆ ನಮಗೆ ನಿರೀಕ್ಷೆಗೂ ಕೂಡ ಮೀರಿರುವಂಥದ್ದನ್ನು ಭಗವಂತ ಕೊಡ್ತಾನೆ. ಕರ್ದಮ ಮುನಿಯು ಒಬ್ಬ ಬ್ರಾಹ್ಮಣನಾಗಿದ್ದನು, ಸ್ವಯಂಭೂವ ಮನುವಾದರೋ ಒಬ್ಬ ಕ್ಷತ್ರಿಯನಾಗಿದ್ದನು ಎಂಬುದನ್ನೂ ಕೂಡ ಇಲ್ಲಿ ಮಹತ್ವಪೂರ್ಣವಾಗಿ ಲಕ್ಷಿಸಲಾಗಿದೆ. ಆದುದರಿಂದ ಅಂತರ್ಜಾತೀಯ ವಿವಾಹವು ಆ ದಿನಗಳಲ್ಲಿ ಪ್ರಚಲಿತವಾಗಿದ್ದಿತು. ವಾಡಿಕೆ ಎಂದರೆ ಒಬ್ಬ ಬ್ರಾಹ್ಮಣನು ಒಬ್ಬ ಕ್ಷತ್ರಿಯನ ಮಗಳನ್ನು ವರಿಸಬಹುದಾಗಿತ್ತು, ಆದರೆ ಒಬ್ಬ ಕ್ಷತ್ರಿಯನು ಒಬ್ಬ ಬ್ರಾಹ್ಮಣನ ಮಗಳನ್ನು ವರಿಸುವಂತಿದ್ದಿಲ್ಲ. ವೇದಕಾಲೀನ ಇತಿಹಾಸದಿಂದ ನಮಗೆ ಸಾಕ್ಷ್ಯಾಧಾರಗಳಿವೆ. ಅಂದರೆ ಇಲ್ಲಿ ಗುರುಗಳು ಅವರಿಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಕರ್ದಮ ಮುನಿ ಏನಾಗಿದ್ರು, ಒಬ್ಬ ಬ್ರಾಹ್ಮಣರಾಗಿದ್ರು. ಆದರೆ ಸ್ವಯಂಭೂವ ಮನು ಇದನಲ್ಲ, ಅವನು ಒಬ್ಬ ಕ್ಷತ್ರಿಯನಾಗಿದ್ದ. ಅಂದರೆ ಇಲ್ಲಿ ಅರ್ಥ ಅಂತರ್ಜಾತೀಯ ವಿವಾಹ, ಒಂದು ಜಾತಿಯವರು ಇನ್ನೊಂದು ಜಾತಿಯವರನ್ನು ಮದುವೆ ಆಗುವಂಥ ಒಂದು ವಾಡಿಕೆ ಅಲ್ಲೂ ಇತ್ತು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು. ಆದರೆ ಹೇಗಿತ್ತು ಆ ವಾಡಿಕೆ ಅಂತಂದರೆ, ಒಬ್ಬ ಬ್ರಾಹ್ಮಣ ಅಂದರೆ ಅವನು ಉತ್ತಮ ಜಾತಿಯವನು, ಅವನು ಬೇಕಾದರೆ ಕ್ಷತ್ರಿಯರ ಮಗಳನ್ನು ಮದುವೆ ಆಗ್ಬೋದಾಗಿತ್ತು. ಆದರೆ ಒಬ್ಬ ಕ್ಷತ್ರಿಯನಾಗಿದ್ಕೊಂಡು ಅವನು ಬ್ರಾಹ್ಮಣನ ಮಗಳನ್ನು ಮದುವೆ ಆಗುವಂತಿರಲಿಲ್ಲ. ಅಂದರೆ ತನಗಿಂತ ಮೇಲ್ಮಟ್ಟದ ಒಂದು ಜಾತಿಯಿಂದ ಅವರು ಮದುವೆ ಆಗ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಅರ್ಥ. ಒಬ್ಬ ಕ್ಷತ್ರಿಯ ಬ್ರಾಹ್ಮಣ ಮಗಳನ್ನು ಮದುವೆ ಆಗಬಾರ್ದು, ಆದರೆ ಒಬ್ಬ ಬ್ರಾಹ್ಮಣ ಕ್ಷತ್ರಿಯ ಮಗಳನ್ನು ಮದುವೆ ಆಗ್ಬೋದು. ಇದಕ್ಕೆ ವೇದಕಾಲಿನ ಇತಿಹಾಸಗಳಿದೆಯಲ್ಲ ಅದರಿಂದ ನಮಗೆ ಸಾಕ್ಷಿಗಳು ಸಿಗುತ್ತೆ.
ಶುಕ್ರಾಚಾರ್ಯರು ಯಯಾತಿ ಮಹಾರಾಜನಿಗೆ ತಮ್ಮ ಮಗಳನ್ನು ಕೊಡಲು ಪ್ರಸ್ತಾಪಿಸಿದರು. ಆದರೆ ಆ ರಾಜನು ಓರ್ವ ಬ್ರಾಹ್ಮಣ ಪುತ್ರಿಯನ್ನು ವರಿಸಲು ನಿರಾಕರಿಸಬೇಕಾಯಿತು. ಬ್ರಾಹ್ಮಣನ ವಿಶೇಷಾನುಮತಿಯಿಂದ ಮಾತ್ರವೇ ಅವರು ಮದುವೆಯಾಗಲು ಸಾಧ್ಯ. ಆದುದರಿಂದ ಅಂತರ್ಜಾತೀಯ ವಿವಾಹವು ಲಕ್ಷೋಪಲಕ್ಷ ವರ್ಷಗಳ ಹಿಂದಿನ ದಿನಗಳಲ್ಲಿ ನಿಷಿದ್ಧವಾಗಿರಲಿಲ್ಲ. ಆದರೆ ಒಂದು ನಿಯಮಿತವಾದ ಸಾಮಾಜಿಕ ವರ್ತನೆಯ ಪದ್ಧತಿ ಪ್ರಚಲಿತವಿದ್ದಿತು. ಈಗ ಜಾತಿ ಬಿಟ್ಟು ಜಾತಿ ಮದುವೆ ಆಗ್ತಾರಲ್ವ, ಅದಕ್ಕೋಸ್ಕರ ಇಲ್ಲಿ ಗುರುಗಳು ಈ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಏನು ಅಂತಂದರೆ, ಶುಕ್ರಾಚಾರ್ಯರು ಇರ್ತಾರಲ್ಲ, ಅವರು ಯಯಾತಿ ಅನ್ನುವಂಥ ಮಹಾರಾಜನಿಗೆ ತಮ್ಮ ಮಗಳನ್ನು ಕೊಡೋದಕ್ಕೆ ಅವರು ಇಷ್ಟಪಡ್ತಾರೆ. ಆದರೆ ರಾಜ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ, ಒಂದು ರೀತಿ ನೀತಿ ನಿಯಮಗಳನ್ನು ಆಗ ಫಾಲೋ ಮಾಡ್ತಿದ್ರು. ಅಂತರ್ಜಾತೀಯ ವಿವಾಹ ಆಗಲೂ ಇದ್ದರೂ ಕೂಡ ಅದಕ್ಕೊಂದು ನಿಯಮಿತವಾದಂಥ ಒಂದು ಸಾಮಾಜಿಕ ವರ್ತನೆ, ಅಂದರೆ ಈ ರೀತಿಯೇ ಆದರೆ ಆ ಮದುವೆಗಳು ಆಗಬಹುದು ಅಂತಿತ್ತು. ಈಗ ಹುಡುಗ ಒಬ್ಬ ಬ್ರಾಹ್ಮಣನಾಗಿದ್ದು ಹುಡುಗಿ ಒಬ್ಬ ಕ್ಷತ್ರಿಯನ ಮಗಳಾಗಿದ್ದರೆ ಆಗ ಕೊಟ್ಟು ಮದುವೆ ಮಾಡ್ತಾಯಿದ್ರು. ಆದರೆ ಇಲ್ಲಿ ಶುಕ್ರಾಚಾರ್ಯರು ಯಯಾತಿ ಮಹಾರಾಜನಿಗೆ ತಮ್ಮ ಮಗಳನ್ನು ಕೊಡಬೇಕು ಅಂತ ಇಷ್ಟಪಡ್ತಾರೆ. ಇವನು ಕ್ಷತ್ರಿಯನಾಗಿದ್ದ, ಅವರು ಬ್ರಾಹ್ಮಣರಾಗಿದ್ದರು. ಆದರೆ ರಾಜ ಒಪ್ಕೊಳ್ಳಿಲ್ಲ. ಅವಳು ಬ್ರಾಹ್ಮಣರ ಮಗಳಾದ್ರಿಂದ ಅದು ಒಂದು ಸಾಮಾಜಿಕ ಒಂದು ರೀತಿ ನೀತಿಗೆ ವಿರುದ್ಧವಾಯ್ತಲ್ವಾ. ಸೊ ಅದಕ್ಕೆ ಅವರು ಒಪ್ಕೊಳ್ತಾ ಇರಲಿಲ್ಲ. ಬ್ರಾಹ್ಮಣನ ವಿಶೇಷ ಅನುಮತಿ ಇದ್ದರೆ ಮಾತ್ರ ಅವರು ಮದುವೆ ಆಗೋದಕ್ಕೆ ಸಾಧ್ಯ ಆಗ್ತಾಯಿತ್ತು. ಅದಕ್ಕೆ ಅಂತರ್ಜಾತೀಯಂಥ ವಿವಾಹ ಅನ್ನೋದು ಲಕ್ಷೋಪಲಕ್ಷ ವರ್ಷಗಳ ಹಿಂದೆನೇ ಇತ್ತು. ಅದರಲ್ಲಿ ನಿಷಿದ್ಧ ಅನ್ನೋದೇನಿರಲಿಲ್ಲ. ಆದರೆ ಅದಕ್ಕೂ ಕೂಡ ಒಂದು ರೀತಿ ನೀತಿ ನಿಯಮ ಅನ್ನೋದೆಲ್ಲ ಇರ್ತಿತ್ತು. ಅದರ ಪ್ರಕಾರ ನಡ್ಕೊಂಡಾಗ ಮಾತ್ರ ಅದು ಸರಿಯಾಗಿರ್ತಿತ್ತು. ಅದಕ್ಕೆ ನೋಡಿ, ಆಗಿನ ಕಾಲದಲ್ಲಿ ಮದುವೆ ವಿಚಾರಗಳಲ್ಲಿ ಯಾವುದೇ ಒಂದು ತೊಡಕುಗಳಿರಲಿಲ್ಲ. ಯಾರು ಧರ್ಮವನ್ನು ಮೀರಿ ಅಥವಾ ಧರ್ಮಗ್ರಂಥಗಳಲ್ಲಿರುವಂಥ ನೀತಿ ರೀತಿ ಅಥವಾ ನಿಯಮಗಳನ್ನು ಮೀರಿ ಮಾಡ್ಕೊಳ್ತಾ ಇದ್ರು ಅಂಥವ್ರು ಮಾತ್ರ ಕಷ್ಟಗಳನ್ನು ಅನುಭವಿಸ್ತಾ ಇದ್ರು. ಸೊ ಇಲ್ಲಿ ಹೇಳೋ ಅರ್ಥ ಏನು ಅಂತಂದರೆ, ಅಂತರ್ಜಾತೀಯ ವಿವಾಹದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ಅಲ್ಲೂ ಕೂಡ ಕೆಲವೊಂದು ನಿಯಮಗಳಿರುತ್ತೆ. ಅದರ ಪ್ರಕಾರ ನಡ್ಕೊಂಡಾಗ ಯಾವುದೇ ಒಂದು ತೊಂದರೆಗಳು ಬರೋದಿಲ್ಲ ಅಂತ ಅಂದ್ಬಿಟ್ಟು. ಅಂದರೆ ಧರ್ಮಗ್ರಂಥಗಳಲ್ಲಿ ಆ ಎಲ್ಲ ವಿಷಯಗಳ ಬಗ್ಗೆನೂ ಇರುತ್ತೆ. ಆದರೆ ನಾವು ತಿಳ್ಕೊಂಡು ಆ ರೀತಿ ನಡ್ಕೊಂಡಾಗ ಏನೂ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.